ನೋಡೋರು ಕೇಳೋರು ಎಲ್ಲರೂ ಏನು ಪ್ರಶ್ನೆಗಳಿದೆ, ನಿಮ್ಗೇನು ಡೌಟ್ಸ್ ಇದೆ ಅದನ್ನು ಕೇಳ್ಬೋದು ಸಿನಿಮಾ ಬಗ್ಗೆ. ಈಗ ಹಾಯ್ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾವು ಚಿತ್ರೀಕರಣ ಕಂಪ್ಲೀಟ್ ಮಾಡಿದ್ವಿ, ನಿಮಗೆಲ್ಲ ಗೊತ್ತಿತ್ತು, ಆಲ್ರೆಡಿ ಅದರ ಪಬ್ಲಿಸಿಟಿ ಮಾಡಿದ್ವಿ, ಚಿತ್ರೀಕರಣ ಕಂಪ್ಲೀಟ್ ಆಗಿದೆ ಅಂತ. ಆ್ಯಂಡ್ ಅಗೇನ್ ಇವತ್ತು ಡಬ್ಬಿಂಗ್ ಮುಕ್ತಾಯ ಆಗಿದೆ ಆಕಾಶ್ ಸ್ಟುಡಿಯೋದಲ್ಲಿ. ಆನಂದ್ ಅವರು ನಮ್ಮ ಇಂಜಿನಿಯರು, ನನ್ನ ಸುಮಾರು ಸಿನಿಮಾಗಳಿಗೆ ಅವರೇ ಡಬ್ ಮಾಡಿದ್ದಾರೆ. ಆ್ಯಂಡ್ ಒಂದು ಖುಷಿ ಇದೆ, ಅಂದರೆ ಈ ಜಾಗದಲ್ಲಿ ನಮ್ಮ ಡಬ್ಬಿಂಗ್ ಮುಕ್ತಾಯ ಆಗಿರೋದು ಒಂಥರ ಪಾಸಿಟಿವ್ ಎನರ್ಜಿ ನಮಗೆ. ಯಾಕೆಂದರೆ ಇಲ್ಲಿ ಅಣ್ಣವರಾಗ್ಬೋದು, ವಿಷ್ಣು ಸರ್ ಆಗ್ಬೋದು, ಆಮೇಲೆ ಎಲ್ಲ ನಮ್ಮ ಇಂಡಸ್ಟ್ರಿ ಎಲ್ಲ ಕಲಾವಿದರು, ಎಲ್ಲ ಆ್ಯಕ್ಟ್ರುಗಳು ಆಲ್ಮೋಸ್ಟ್ ಅಲ್ಲಿ ಡಬ್ಬಿಂಗ್ ಮಾಡಿದ್ದಾರೆ. ಅಂಥ ಒಂದು ಜಾಗದಲ್ಲಿ ಇವತ್ತು ನಮ್ಮ ಡಬ್ಬಿಂಗ್ನ ಫಿನಿಷ್ ಮಾಡಿದ್ದೀವಿ. ದ ರೈಸ್ ಆಫ್ ಅಶೋಕ. ಆ್ಯಂಡ್ ಕನ್ನಡ, ತಮಿಳು, ತೆಲುಗು 3 ಲ್ಯಾಂಗ್ವೇಜಲ್ಲಿ ಬಿಡುಗಡೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇವತ್ತಿಗೆ ಸಪ್ತಮಿಯವರ ಡಬ್ಬಿಂಗನ್ನು ಮುಗಿಸೋದ್ರ ಮುಖಾಂತರ ನಮ್ಮ ಡಬ್ಬಿಂಗ್ ಮುಕ್ತಾಯ ಆಗ್ತಾಯಿದೆ. ಕನ್ನಡ ಮಾತ್ರ ಮುಕ್ತಾಯ ಆಗ್ತಿದೆ. ಇದಾದಮೇಲೆ ತಮಿಳು, ತೆಲುಗು ಸ್ಟಾರ್ಟ್ ಮಾಡ್ತೀವಿ ಡಬ್ಬಿಂಗು. ಸದ್ಯಕ್ಕಿರೋ ಸುದ್ದಿ ಇಷ್ಟು. ನೀವೇನಾದ್ರು ಪ್ರಶ್ನೆ ಇದಕ್ಕೆ ಪ್ರೊಡ್ಯೂಸರ್ ಇದ್ದಾರೆ ಮಾತಾಡಿ. ಸಪ್ತಮಿ ಅಮ್ಮ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾಯಿದೆ. ಯಾವುದೇ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿ ಅದು ಈ ಹಂತಕ್ಕೆ ಎಸ್ಪೆಷಲಿ ಡಬ್ಬಿಂಗ್ ಮುಗಿಸ್ತಾ, ಯಾಕಂದರೆ ಅದು ಒಂದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ. ಪ್ರಮೋಷನ್ ಪಕ್ಕಕ್ಕಿಟ್ಟು ಸಿನಿಮಾ ಅಂತ ಬಂದಾಗ ಸಿನಿಮಾ ಒಂದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಆಸ್ ಒಂದು ಆ್ಯಕ್ಟರ್ ಆಗಿ ಮುಗಿಸ್ದಾಗ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅಂಬಿಕಾನ ಪಾತ್ರ ನನಗೆ ಗೊತ್ತಿರಂಗೆ ತುಂಬ ಇಮೋಷ್ನಲ್ ಹೌದು, ಬಟ್ ಅದ್ರ ಜೊತೆ ಒಂದು ಈಸಿಯಾಗೂ ಆಯಿತು ಆ ಶೂಟಿಂಗ್ ಮಾಡಬೇಕಾದ್ರೆ. ಯಾಕಂದರೆ ಡಬ್ಬಿಂಗ್ ಇವಾಗ ಹೆಂಗೆ ತುಂಬ ಸ್ಪಾಟಲ್ಲಿ ಇಂಪ್ರೊವೈಸೇಷನ್ಸ್ ಆಗಿರ್ಬೋದು, ಅಥವಾ ಆ ಥರ ಅಂಬಿಕಾನ ಪಾತ್ರನೂ ಅಷ್ಟೇ ಅದೇ ಥರ ಇಂಪ್ರೊವೈಸ್ ಆಗ್ತಾ ಹೋಗ್ತಾಯಿತ್ತು. ಡೈಲಾಗ್ಸ್ ಏನು ಈ ಥರ ಸೆಟ್ ಅಂತ ಡೈಲಾಗ್ಸ್ ಥರ ಏನಿಲ್ಲ, ತುಂಬ ಫ್ರೀಡಮ್ ಇತ್ತು ಸೆಟ್ಟಲ್ಲಿ ಆ ಡೈಲಾಗ್ಸ್ ತೊಗೊಳ್ಬೇಕಾದ್ರೆ, ಮಾತಾಡಬೇಕಾದ್ರೆ ಎಲ್ಲ. ಸೊ ತುಂಬ ಈಸಿಯಾಗಿ ಆಗಿದಂಥ ಪಾತ್ರ ಅಂಬಿಕಾನ ಪಾತ್ರ. ಆ್ಯಂಡ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಾನು ಸೆಟ್ಟಲ್ಲಿ ಅದೇ ಶೂಟಿಂಗ್ ಟೈಮಲ್ಲಿ ಹೇಳ್ತಾ ಇದ್ದೆ, ನನ್ನ ಕೂದಲು ಸ್ಟ್ರ್ಯಾಂಡ್ಸ್ಗೂ ಇಷ್ಟು ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ಅಂತ. ಇಲ್ಲಾಂದರೆ ನನ್ನ ಕೂದಲು ಅಷ್ಟು ಆ್ಯಕ್ಟಿಂಗ್ ಮಾಡಿದ್ದೆ ಸಿನಿಮಾದಲ್ಲಿ. ಸೊ ತುಂಬ ಅಂದರೆ ಒಂದು ಡಿಫ್ರೆಂಟಾಗಿ ಸಪ್ತಮಿನ ಅಂಬಿಕಾ ಪಾತ್ರದಲ್ಲಿ ಎಲ್ಲರೂ ನೋಡ್ತೀರ. ತುಂಬ ಖುಷಿ ಆಗ್ತಾಯಿದೆ. ಈ ಸಿನಿಮಾದ ರೈಸ್ ಆಫ್ ಅಶೋಕ ಅಲ್ಲಿ ಅಂಬಿಕಾಗೆ ನಾನು ಒಂದು ಪಾತ್ರ ಮಾಡಿ ಒಂದು ಭಾಗ ಆಗಿ. ಸೊ ನಾನು ಇದ್ದೀನಿ. ಯಾಕೋ ಸಾಂಗ್ ಎಸ್ಪೆಷಲಿ ನಾನು ನೋಡಿಲ್ಲ ಇನ್ನು. ಸತೀಶ್ ಅವರು ಅದ್ರ ಬಗ್ಗೆ ತುಂಬ ಮಾತಾಡಿದ್ದಾರೆ, ಆ್ಯಂಡ್ ನೋಡಿದವ್ರು ತುಂಬ ಮಾತಾಡಿದ್ದಾರೆ ಅದ್ರ ಬಗ್ಗೆ. ಸೊ ಅವ್ರು ನಂಗೆ ಕಾಲ್ ಮಾಡು ಕೂಡ ಹೇಳಿದ್ರು ಸತೀಶ್ ಅವರು ಯಾರ್ಯಾರಿಗೆ ತೋರಿಸಿದ್ರು. ಸೊ ತುಂಬ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಆ ಸಾಂಗ್ ನೋಡೋಕ್ಕೆ, ನಿಮ್ಗೆಲ್ರಿಗೂ ತೋರ್ಸೋಕ್ಕೆ. ಸೊ ಅಷ್ಟೇ ಆ್ಯಸ್ ಆಫ್ ನೌ. ನಮಸ್ಕಾರ ಎಲ್ಲರಿಗೂ. ಸತೀಶ್ ಸರ್ ಹೇಳಿದ್ರು, ಸಪ್ತಮಿ ಮೇಡಮ್ ಹೇಳಿದ್ರು, ಶೂಟಿಂಗ್ ಮುಗಿದಿದೆ, ಡಬ್ಬಿಂಗ್ ಮುಗಿಯುತ್ತೆ. ಒಂದು 2 ತಿಂಗಳಲ್ಲಿ ನಾವು ರಿಲೀಸಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಒಳ್ಳೇದಾಗ್ತಾಯಿದೆ. ಹಳೆಯದನ್ನೆಲ್ಲ ಮರೆತು ಹೊಸ ಕಡೆ ಬರ್ತಾಯಿದ್ದೀವಿ. ಎಲ್ರಿಗೂ ನಮಸ್ಕಾರ. ಪಿಕ್ಚರು ಇವತ್ತವರೆಗೂ ಸತೀಶ್ ಅವ್ರ ಲೈಫಲ್ಲಿ ಬಂದಿಲ್ಲ ಆ ಥರ ಪಿಕ್ಚರು. ಒಂದು ಒಳ್ಳೆ ಕಾಂಬಿನೇಷನ್, ಒಳ್ಳೆ ಮೆಸೇಜ್ ಇದೆ ಪಿಕ್ಚರಲ್ಲಿ. ನೀವೆಲ್ಲ ನೋಡಿದ್ರೆ ತುಂಬ ಖುಷಿ ಪಡ್ತೀರಾ. ಒಳ್ಳೆ ಮೆಸೇಜ್ ಇದೆ. ಥ್ಯಾಂಕ್ ಯು. ನನ್ನ ಲೈಫಲ್ಲಿ ಆ ಥರ ಸಿನಿಮಾ ಬಂದಿಲ್ಲ ಅಂತ ಆನಂದ್ ಅವರು ಹೇಳ್ಬಿಟ್ರು. 100% ಇದಕ್ಕೆ ನಾನು ಒಂಥರ ಸ್ಟ್ರಾಂಗಾಗಿ ಸೀಲ್ ಆಗ್ತೀನಿ. ನನ್ನ ಕರಿಯರಲ್ಲಿ ಬಹುಶಃ ನನ್ನ ಲೈಫಲ್ಲಿ ಯಾಕೆ ಈ ಸಿನಿಮಾನ ನಾನು ಇಷ್ಟೊಂದು ಒದ್ದಾಡ್ಕೊಂಡು ಮಾಡಿದೆ, ಬಿಡ್ದಂಗೆ ಮಾಡಿದೆ, ಗಟ್ಟಿಯಾಗಿ ನಿಂತ್ಕೊಂಡೆ, ಇಲ್ಲ ಈ ಸಿನಿಮಾ ಆಗಲೇಬೇಕು ಅಂತ ಯಾಕೆ ಇಷ್ಟೊಂದು ಫೈಟ್ ಮಾಡಿದೆ ಅಂತ ಬಹುಶಃ ತೆರೆ ಮೇಲೆ ಬಂದಾಗ ನಿಮಗೆಲ್ಲ ಗೊತ್ತಾಗುತ್ತೆ. ಯಾಕೆ ವರ್ಧನೆ ಹೇಳ್ತಿದ್ರು ನನಗೆ ಪ್ರೊಡ್ಯೂಸರೇ, ಸರ್ ಬಿಟ್ಬಿಡಿ, ಮುಂದಕ್ಕೆ ಹೋಗಿ, ಅಯೋಗ್ಯ ಇದೆ ನಿಮಗೆ, ಇನ್ನೊಂದು ಸಿನಿಮಾ ಇದೆ, ಯಾಕೆ ನಮಗೋಸ್ಕರ ಒದ್ದಾಡ್ತಾ ಇದ್ದೀರಾ, ನಮ್ಮ ಹಿಂದ್ಗಡೆ ನಿಂತಿದ್ದೀರಾ, ಬೇಡ ಬಿಟ್ಬಿಡಿ ಸರ್, ಮುಂದಕ್ಕೆ ಹೋಗಿ ಸರ್, ಸಾಕು, ನಿಮ್ಮ ಜೀವನ ನೀವು ನೋಡಿ ಸರ್, ನಾವು ಹೆಂಗೋ ಕಟ್ಕೋತೀವಿ ಲೈಫ್ನ ಅಂತ. ಬಟ್ ನನಗೆ ಅದನ್ನು ಮಾಡೋಕ್ಕೆ ನಾನು ರೆಡಿ ಇರಲಿಲ್ಲ. ಬಿಕಾಸ್ ನನ್ನೊಬ್ಬನ ಜೀವನ, ನನ್ನ ಲೈಫನ್ನು ನೋಡಿಕೊಂಡ್ರೆ ಯಾರೋ ಈ ಭೂಮಿ ಮೇಲ್ಗಡೆ ಎಲ್ಲ ಸ್ವಾರ್ಥಗಳಾಗ್ಬಿಡ್ತೀವಲ್ಲ. ಎಲ್ಲರದ್ದು ಇರುತ್ತಲ್ಲ, ಅಷ್ಟು ಕೋಟಿ ಬಂಡವಾಳ ಹಾಕಿ ಸಿನಿಮಾಗೆ, ಅವ್ರದ್ದು ಫ್ಯಾಮಿಲಿ ಇದೆ, ವಿನೋದ್ ಅವ್ರ ಫ್ಯಾಮಿಲಿ ಇದೆ, ಎಲ್ಲರ ಫ್ಯಾಮಿಲಿಗಳು ಇದೆ, ಆಮೇಲೆ ಎಲ್ಲರ ಎಫರ್ಟ್ ಇದೆ. ವರ್ಷಾನುಗಟ್ಟಲೆ ಗಡ್ಡ ಬಿಟ್ಕೊಂಡು ನಮ್ಮ ಸಿನಿಮಾಗೋಸ್ಕರ ತ್ಯಾಗ ಮಾಡಿದವ್ರು ತುಂಬ ಜನ ಇದ್ದಾರೆ ಈ ಸಿನಿಮಾದಲ್ಲಿ. ಗುಂಡಣ್ಣ ಆಗ್ಬೋದು, ಯಶ್ ಶೆಟ್ಟಿ ಆಗ್ಬೋದು, ಸಂಪತ್ ಆಗ್ಬೋದು, ಎಲ್ಲ ಪಾತ್ರಧಾರಿಗಳು ನಮಗೋಸ್ಕರ ಟೈಮ್ ಕೊಟ್ಟು, ಡೆಡಿಕೇಶನ್ ಕೊಟ್ಟು ನಮ್ಮ ಸಿನಿಮಾದ ಭಾಗ ಆಗಿದ್ದಾರೆ. ಇವತ್ತೇನು ಅಶೋಕ ರೆಡಿ ಆಗ್ತಾ ಇದೆಯೋ ಬರೀ ನಮ್ಮಿಂದ ಆಗಿಲ್ಲ, ಅದು ನನ್ನಿಂದ ಆಗಿಲ್ಲ. ನಾನು ನಿಂತ್ಕೊಂಡೆ ಅಷ್ಟೇ, ಎಲ್ಲರೂ ಮಾಡೋಣ ಈ ಸಿನಿಮಾ. ಯಾಕೆಂದರೆ ಲಾಸ್ಟ್ ಫೈಟ್ನ ನಾವು 15 ದಿವಸ ಶೂಟ್ ಮಾಡಿದ್ದೀವಿ. ಒಂದೇ ಫೈಟ್ನ ಫಸ್ಟ್ ಶೆಡ್ಯೂಲ್ ಶೂಟ್ ಮಾಡಿದ್ವಿ. ಆ ಫೈಟ್ ನೋಡಿದಾಗ ನನಗೆ ಅಷ್ಟು ನೆಕ್ಸ್ಟ್ ಲೆವೆಲ್ಗೆ ಬಂದಿರೋ ಫೈಟು, ಅಷ್ಟು ಚೆನ್ನಾಗಿರೋ ವಿಜುವಲ್ಸ್ನ ಹೆಂಗೆ ನಾನು ಬಿಡೋಕ್ಕಾಗುತ್ತೆ ಈ ಸಿನಿಮಾ? ಇಲ್ಲ, ಇದು ಥಿಯೇಟ್ರಿಗೆ ಬರಲೇಬೇಕು, ಇದನ್ನು ಜನ ನೋಡಲೇಬೇಕು, ಈ ಸೆಲೆಬ್ರೇಷನ್ ಆಗಬೇಕು.
ಆ ಹಟ್ಟದ ಮೇಲ್ಗಡೆ ನಿಂತ್ಕೊಂಡು ಇವತ್ತು ನಾನು ಹೇಳಿದ್ದೆ ನಿಮಗೆ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಎಲ್ರಿಗೂ ಮಾತು ಕೊಟ್ಟಿದ್ದೆ, ಬೇಗ ಶೂಟಿಂಗ್ ಕಂಪ್ಲೀಟ್ ಮಾಡ್ತೀನಿ, 30 ದಿವಸ ಶೆಡ್ಯೂಲ್ ಅಂತ. 30 ದಿವಸದಲ್ಲಿ ಶೂಟಿಂಗ್ ಮುಗಿಸಿದ್ದೀವಿ. ಯಾಕೆಂದರೆ ಯಾಕೆ ಸಾಧ್ಯ ಆಯಿತು ಅಂದರೆ 28 ಡೇಸಲ್ಲಿ ಶೂಟಿಂಗ್ ಮುಗಿಸೋಕ್ಕೆ 30 ಫಸ್ಟು ನನಗೆ ಶೆಡ್ಯೂಲ್ ಹಾಕಿದ್ದು 54 ದಿವಸ ನಮ್ಮ ಡೈರೆಕ್ಟರ್ ಹಾಕಿದ್ದು. ಅದಾದಮೇಲೆ ನಾನು ಹೇಳಿದೆ 54 ದಿವಸ ಮಾಡೋಕ್ಕಾಗಲ್ಲ, ಕಡಿಮೆ ಮಾಡಿ, ಇನ್ನೂ ಟೈಟ್ ಮಾಡಿ ನೋಡಿ ಸರ್ ಹೆಂಗೆ ಮಾಡೋಕ್ಕಾಗುತ್ತೆ, ಇಷ್ಟು ದೊಡ್ಡ ದೊಡ್ಡ ಸೀನ್ಗಳಿದೆ, ಇಷ್ಟು ಜನ ಇದ್ದಾರೆ, ಯಾವಾಗಲೂ 100 ಜನ ಜೂನಿಯರ್ಸ್ ಇದ್ದಾರೆ, ಎಲ್ಲರೂ ನೀವು ಹ್ಯಾಂಡಲ್ ಮಾಡಿ ಒಂದು ಶಾರ್ಟಿಂಗ್ ನಿಲ್ಲಿಸೋಷ್ಟರಲ್ಲೇ ಗಂಟೆಗಟ್ಟಲೆ ಟೈಮ್ ಹೋಗ್ಬಿಡುತ್ತೆ, ಪ್ರತಿ ಸೀನಲ್ಲೂ ಜೂನಿಯರ್ಸ್ ಇದ್ದಾರೆ, ಹೆಂಗೆ ಮಾಡ್ತೀರಾ ಸರ್ ಅಂತ. ನಾನು ಒಂದೇ ಮಾತು ಹೇಳಿದೆ, ನೋಡ್ರಪ್ಪ ಬೆಳಗಿನ ಜಾವ 5 ಎದ್ದೇಳಿ, ಔಟ್ಡೋರ್ ಇರುತ್ತೆ, 6 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ, 6 ಗಂಟೆಗೆ ಫಸ್ಟ್ ಶಾಟ್ ತೆಗಿಯೋಣ, ತಿಂಡಿ ಮುಗಿಸೋಕ್ಕಿಂತ ಮುಂಚೆ ಒಂದು ಸಣ್ಣ ಸೀಕ್ವೆನ್ಸ್ ಮುಗಿಸ್ಕೊಳ್ಳೋಣ, ಟೈಮ್ ಸೇವ್ ಮಾಡೋಣ. ಅಲ್ಲಿ 10 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಹೌದು ಇನ್ನೂ 20 ದಿವಸ ಎಕ್ಸ್ಟ್ರಾ ಬೇಕು, 6 ಗಂಟೆಗೆ ಶೂಟಿಂಗ್ ಶುರು ಮಾಡೋಣ. ಪ್ರತಿ ದಿವಸ 6 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ, 5 ಗಂಟೆಗೆ ಎದ್ದೇಳ್ತಿದ್ವಿ. ಒಂದು ದಿವಸ ಅಂತೂ 24 ಅವರ್ಸ್ ಶೂಟಿಂಗ್ ಮಾಡಿದ್ವಿ. ಅದೇ ಲಾಸ್ಟು ಫೈಟು ಮತ್ತು ಒಂದು ಸೀಕ್ವೆನ್ಸ್ ಇತ್ತು, ಡ್ರೀಮ್ ಸೀಕ್ವೆನ್ಸು. 24 ಅವರ್ಸ್ ನಿದ್ದೆ ಮಾಡಿಲ್ಲ, ಶೂಟಿಂಗ್ ಮಾಡಿದ್ವಿ. ರಾತ್ರಿ ಆಗಲೂ ನಿದ್ದೆ ಬಿಟ್ಟು ಕೆಲಸ ಮಾಡೋಣ, ಒಂದು 30 ದಿವಸ ಕೆಲಸ ಮಾಡೋದಷ್ಟೇ, ನಮ್ಮ ಲೈಫಲ್ಲಿ ಏನೂ ಆಗ್ಬಿಡಲ್ಲ, ಏನು ಅಂಥ ಕಷ್ಟ ಏನು ಆಗ್ಬಿಡಲ್ಲ, ಇದು ಮಾಡೋಣ ಬನ್ನಿ, ಯಾಕಾಗಲ್ಲ. ಈ ಚಾಲೆಂಜ್ ತಗೊಂಡು ಹೊರಟ್ವಿ, ಮಾಡಿದ್ವಿ. ಆ ಚಾಲೆಂಜ್ ಜೊತೆಗೆ ಆರ್ಟಿಸ್ಟ್ಗಳ ಕೋಪ್ರೇಷನ್ ಬೇಕಲ್ಲ, ನಾನು ಮೇಜರ್ ಕೋಪ್ರೇಷನ್ ಬೇಕಾಗಿತ್ತು ಸಪ್ತಮಿ ಅವ್ರದ್ದು. ನಾನು ಅದನ್ನು ಲಾಸ್ಟ್ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದೆ, ಇವ್ರ ಕೋಪ್ರೇಷನ್ ನನಗೆ ಇರಲಿಲ್ಲ ಅಂದರೆ 100% ನಾನು ಅಂದ್ಕೊಂಡಿರೋ ಶೆಡ್ಯೂಲ್ನ ಮುಗ್ಸೋಕ್ಕಾಗ್ತಿರಲಿಲ್ಲ. ಯಾಕೆಂದರೆ 28 ದಿವಸದಲ್ಲಿ 20 ದಿವಸ ಇವ್ರದ್ದೇ ಶೂಟಿಂಗ್ ಇತ್ತು. ಆ 20 ದಿವಸ ನಮಗೆ ಹೀರೋಯಿನ್ನು ರೆಡಿಯಾಗಿ ಅವ್ರದ್ದು ಎಕ್ಸ್ಟೆನ್ಷನ್ ಹಾಕ್ಕೊಂಡು ಅವ್ರು ಮೇಕಪ್ ಮಾಡಿಕೊಂಡು, ಯಾಕಂದರೆ ಟೋನೇ ಬೇರೆ ಇತ್ತು, ಅದು ರೆಡಿಯಾಗಿ ಅವ್ರು ಸೆಟ್ಟಿಗೆ ಬರೋಷ್ಟರಲ್ಲಿ ನಮಗೆ ನನ್ನ ಕನಸು, ನನಗೆ ಅಲ್ಲೇ ಎಲ್ಲರೂ ಹೇಳ್ತಾರೆ, ಸರ್ ನೀವು ಹೀರೋಯಿನ್ನು 6 ಗಂಟೆಗೆ ನೀವು ಸೆಟ್ಟಿಗೆ ಹೆಂಗೆ ಕರೆಸ್ತೀರಾ ಸರ್, ಪಾಪ ಅವ್ರು ರೆಡಿ ಆಗಬೇಕಲ್ಲ ಸರ್, 6:30ಗೆ ಬಂದು ಹೆಂಗೆ ಸರ್ ಶೂಟಿಂಗ್ ಮಾಡ್ತಾರೆ, ಹೆಂಗಾಗುತ್ತೆ ಸರ್, ಇದು ಸಾಧ್ಯನೇ ಇದೆ, ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಸರ್ ಅಂತ. ನಾನು ಒಂದೇ ಮಾತು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ, ಸಪ್ತಮಿ ಅವರೇ ನಮ್ಮ ಪರಿಸ್ಥಿತಿ ಹಿಂಗಿದೆ, ನನಗೆ ಶೆಡ್ಯೂಲ್ ಜಾಸ್ತಿ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಬಜೆಟ್ ದೊಡ್ಡದಿದೆ, ಈಗ ಆಲ್ರೆಡಿ ಬಜೆಟ್ ಇಷ್ಟ ಆಗಿದೆ, ಇದ್ರ ಮೇಲೂ ಇಷ್ಟ ಆಗ್ತಾಯಿದೆ, ಹಾಗಾಗಿ ದಯವಿಟ್ಟು ಕೋಪ್ರೇಟ್ ಮಾಡಬೇಕು ಅಂತ. ಯು ಕಾಂಟ್ ಬಿಲೀವ್, ನಾನೇನು ಸುಳ್ಳು ಹೇಳ್ತಿಲ್ಲ, ಅವ್ರು ಎದುರುಗಡೆ ಇದ್ದಾರೆ ಅಂತ. ಇನ್ನು 10 ವರ್ಷ ಬಿಟ್ಟು ಕೇಳಿದ್ರು ನಾನು ಹೇಳ್ತೀನಿ ಈ ಮಾತನ್ನ. ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರನ್ನ. ನಾನು ನೋಡಿರೋ ಬೆಸ್ಟ್ ಹೀರೋಯಿನ್ಗಳಲ್ಲಿ ಅವರು ಒಬ್ಬರು. ಆ್ಯಂಡ್ 6:30 ಸೆಟ್ಟಲ್ಲಿ ಯು ಕಾಂಟ್ ಬಿಲೀವ್, ಅದು ತುಂಬ ಕಷ್ಟ. ರಾತ್ರಿ 10 ಗಂಟೆಗೆ ಬಿಟ್ಟು ನಾವು ಕೆಲವು ಸಲ ಅವ್ರು ನಿದ್ದೆ ಮಾಡೋದು ಇಷ್ಟೊತ್ತು. 10 ಗಂಟೆಗೆ ಬಿಟ್ಟರೆ ನಾವು ಗುಂಡ್ಲುಪೇಟೆಗೆ ಹೋಗ್ಬೇಕು, ಅವ್ರು ಚಾಮರಾಜನಗರದಿಂದ ಗುಂಡ್ಲುಪೇಟೆಗೆ ಹೋಗಿ ಅವ್ರು ಮಲ್ಕೊಂಡು ರೆಡಿಯಾಗಿ ಬೆಳಗ್ಗೆ 4 ಗಂಟೆಗೆ ಎದ್ದು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಮೇಕಪ್ ಹಾಕ್ಕೊಂಡು ಅವ್ರು ಎಕ್ಸ್ಟೆನ್ಷನಲ್ಲಿ ಹಾಕ್ಕೊಂಡು 6 ಗಂಟೆಗೆ ಅಲ್ಲಿ ರೆಡಿ ಇರೋರು. ಅಲ್ಲಿಂದ 3/4 ಅವರ್ ಜರ್ನಿ, 1 ಅವರ್ ಸೆಟ್ಟಿಗೆ ಬರೋಕ್ಕೆ. ಬರ್ತಿದ್ದಂಗೆ ಫಸ್ಟ್ ಶಾಟ್ ಇರ್ತಿದ್ವಿ, ತಿಂಡಿ ತಿನ್ನೋಕ್ಕೂ ಬಿಡ್ತಿರಲ್ಲ ಅವ್ರಿಗೆ, ಆಮೇಲೆ ಬ್ರೇಕ್ ಕೊಡ್ತಿದ್ವಿ. ಒಂದು ಸಲನಾದರೂ ಒಂದು ಬೇಜಾರು, ಒಂದು ಮಾತು ಹೇಳಿದ್ರು ನನಗೆ ಇನ್ನೂ ನೆನಪಿದೆ, ನಿಮ್ಗೆ ನೆನಪಿಲ್ಲ ಅನಿಸ್ತದೆ. ನಾನು ಕೇಳಿದೆ ಅವ್ರಿಗೆ, ಏನೋ ಹೋಟೆಲ್ಲು ಗುಂಡ್ಲುಪೇಟೆನಲ್ಲಿ ತುಂಬ ಚೆನ್ನಾಗಿರೋ ಹೋಟ್ಲುಗಳೆಲ್ಲ ಇಲ್ಲ, ನಿಮ್ಗೆ ಓಕೆನಾ ಈ ಥರ? ಸಾರ್ ಎಲ್ಲರೂ ಮಲ್ಕೊಳಕ್ಕೆ ಜಾಗ ಇದ್ರೆ ಸಾಕು ಬಿಡಿ ಸಾರ್ ಅಂತಂದರು. ಯಾವ ವಿಚಾರದಲ್ಲಿ ಪೇಮೆಂಟ್ ವಿಚಾರಕ್ಕೆ ಬನ್ನಿ, ಯಾವತ್ತು ಕರೆ ಮಾಡಿಬಿಟ್ಟು ನಾನು ಪೇಮೆಂಟ್ ಬಂದಿಲ್ಲ, ನನಗೆ ಇನ್ನೊಂದು ಬಂದಿಲ್ಲ, ಯಾವ ವಿಚಾರಕ್ಕೂ ಬರಲ್ಲ, ಎಲ್ಲ ಮಾಡಿದ್ದೀವಿ ಅವ್ರಿಗೆ, ಅವ್ರು ಖುಷಿ ಆಗೋ ಥರ ನೋಡ್ಕೊಂಡಿದ್ದೀವಿ. ಬಟ್ ಏನಂದರೆ ಯಾವ ವಿಚಾರದನ್ನು ತೊಂದರೆ ಕೊಡ್ದೇ ಒಂದು ಮಾತಿನವೇ, ಈಗ ನೋಡಿ ಪ್ರೆಸ್ ಮೀಟ್ ಆಗಲಿ, ಒಂದು ಇದಾಗಿರಲಿ, ಯಾವುದೇ ಆಗಿರಲಿ, ನಮ್ಮ ಸಾಂಗ್ಗಳಲ್ಲಾಗಿರಲಿ, ನೀವು ನೋಡಿ ಯಾಕೋ ಸಾಂಗ್ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ನಮ್ಮಿಬ್ಬರು ಕೆಮಿಸ್ಟ್ರಿ ಮತ್ತು ನಮ್ಮಿಬ್ಬರದು ಒಂದು ಜೋಡಿ ತುಂಬ ಇಷ್ಟ ಆಗುತ್ತೆ ನಿಮಗೆ. ಆ ಸ್ಕ್ರೀನ್ ಮೇಲೆ ಆ ಪಾತ್ರ, ಅಂಬಿಕಾ ಮತ್ತು ಅಶೋಕ್ ಅನ್ನೋ ಪಾತ್ರ ತುಂಬ ಇಷ್ಟಪಡ್ತೀರಿ ನೀವೆಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಷ್ಟು ಮಾತುಗಳು ನಾನು ಹೇಳಲೇಬೇಕಾಗಿತ್ತು. ಇದು ಸಮಯ ಅದು. ಆ್ಯಂಡ್ ತೆಲುಗುನಲ್ಲೂ ಒಂದು ಸಿನಿಮಾ ಮಾಡ್ತಿದ್ದಾರೆ, ಅಲ್ಲೂ ಒಳ್ಳೇದಾಗಲಿ ಅವರಿಗೆ. ಆ್ಯಂಡ್ ನಮ್ಮ ಕನ್ನಡದಲ್ಲೂ ಅವ್ರು ಬರೀ ಇಷ್ಟೇ ಅಲ್ಲ, 10 ಸಿನಿಮಾಗಳು, ದೊಡ್ಡ ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಮಾಡಲಿ. ಇಂಥವರು ಸಿನಿಮಾಗೋಸ್ಕರ ನಿಂತ್ಕೊಳ್ಳುವಂಥವ್ರು, ಹಿಂಗೆ ಸಿನಿಮಾಗೆ ಸಪೋರ್ಟ್ ಮಾಡುವಂಥವ್ರು ಬೆಳೀಲಿ ನಮ್ಮ ಹೆಣ್ಮಕ್ಳು. ಇವ್ರು ನಿಂತ್ಕೋಬೇಕು, ಇವ್ರು ಬೆಳೆದ್ರೆ ನಾವು ಬೆಳಿತೀವಿ. ಇವ್ರು ಕಾಂತಾರ ಬೆಳೆದಿದ್ದಾನೆ ನಮ್ಮ ಜೊತೆಗೆ ಬಂದು ನಿಂತ್ಕೊಂಡಿದ್ದು ಇವತ್ತು. ಇದು ನಮ್ಮ ಹೀರೋಯಿನ್ಗಳು ಬೆಳೆದಿದ್ದಾನೆ ನಿಂತ್ಕೊಂಡಿದ್ದು ಬಂದಿವತ್ತು. ಇವತ್ತು ನಾವು ಕನ್ನಡ, ತಮಿಳು, ತೆಲುಗು ಮಾಡ್ತಾ ಇರ್ಬೇಕಾದ್ರೆ ತೆಲುಗಿನಲ್ಲಿ ಅವ್ರು ನನಗೆ ಅಡ್ವಾಂಟೇಜ್ ಆಗುತ್ತೆ, 100% ಆಗುತ್ತೆ. ಯಾಕೆಂದರೆ ಅವ್ರು ಇದ್ದಾರೆ ಅಲ್ಲಿ, ಅವ್ರು ಆಲ್ರೆಡಿ ಕಾಂತಾರದಲ್ಲಿ ತೆಲುಗಿನಲ್ಲಿ ಎಸ್ಟಾಬ್ಲಿಷ್ ಆಗಿದ್ದಾರೆ ಅವರು. ಅದೊಂದು ಅಡ್ವಾಂಟೇಜ್ ಆಗುತ್ತೆ. ಎಲ್ಲ ಪ್ಲ್ಯಾನಿಂಗು ಮಾಡಿ ಇವ್ರ ಸಪೋರ್ಟ್ ಜೊತೆಗೆ ಸಿನಿಮಾ ತುಂಬ ಚೆನ್ನಾಗಿ ಕಂಪ್ಲೀಟ್ ಆಗಿದೆ. ವರ್ಧನ್ ಅವರು ಎಲ್ಲ ಹೊರನ್ನು ಹೊತ್ಕೊಂಡಿದ್ದಾರೆ. ಅದರ ಹಿಂದೆ ಇನ್ನೂ ತುಂಬ ಜನ ಇದ್ದಾರೆ ಈ ಹೊರ ಹೊತ್ಕೊಳ್ಳೋದ್ರಲ್ಲಿ. ಅವ್ರಿಗೆಲ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್. ಆ್ಯಂಡ್ ಇವತ್ತು ಡಬ್ಬಿಂಗ್ ಮುಕ್ತಾಯ ಆಗಿದೆ, ತುಂಬ ಖುಷಿಯಾಗಿ ಹೇಳ್ತಾ ಇದ್ದೀವಿ. ಶೂಟಿಂಗ್ ಮುಗೀತಾ, ಅಶೋಕ ಏನಾಗ್ಬಿಡ್ತದೆ, ಅಶೋಕ ಮುಗಿಸ್ತಾರ, ಅಶೋಕ ಆಗಲ್ವಾ, ಇನ್ನೇನಾಗುತ್ತೆ ಅಶೋಕ, ನಿಂತೋಗ್ಬಿಡ್ತಂತೆ, ಹಂಗಾಗ್ಬಿಡ್ತಂತೆ. ತುಂಬ ಜನ ನನ್ನ ಕಿವಿಗೆ ಬಂದಿದ್ದು. ಅವರೆಲ್ಲರಿಗೂ ಉತ್ತರ ಏನಂತಂದರೆ, ಏನೂ ಆಗಿಲ್ಲಪ್ಪ, ಡೋಂಟ್ ವರಿ, ನಿಮಗೂ ಸಿನಿಮಾ ತೋರಿಸ್ತೀವಿ, ನೀವು ಖುಷಿಯಾಗಿ ಎಂಜಾಯ್ ಮಾಡ್ತೀರಾ, ನೀವು ಈ ಸಿನಿಮಾ ಬಗ್ಗೆ ಬರೀತೀರಾ ಅಂತ ನಂಬಿಕೆ ಇದೆ ನನಗೆ. ಅಶೋಕ ಡಬ್ಬಿಂಗ್ ಮುಕ್ತಾಯ ಆಗಿದೆ. ಇಲ್ಲಿಂದ ಪ್ರಮೋಷನ್ನ ತುಂಬ ಜೋರಾಗಿ ಮಾಡ್ತೀವಿ. ಕನ್ನಡಿಗರೆಲ್ಲರೂ ಹೆಮ್ಮೆ ಪಡೋ ಥರ ಪ್ರಮೋಷನ್ ಮಾಡ್ತೀವಿ.
ಕನ್ನಡಿಗರೆಲ್ಲರೂ ಹೆಮ್ಮೆ ಪಡೋ ಥರ ಒಂದು ಸಿನಿಮಾನ ಕೈ ಕೊಡ್ತೀನಿ ನಾನು ಅಂತ ನಾನು ಭರವಸೆ ಕೊಡ್ತೀನಿ. ಥ್ಯಾಂಕ್ ಯು. ಬ್ಯಾಟಲ್ ಅಂದರೆ ಎಲ್ಲ ಥರ ಕಷ್ಟಗಳನ್ನೂ ನಾನು ನೋಡ್ಬಿಟ್ಟೆ. ನನ್ನ ಲೈಫಲ್ಲಿ ನಾನು ಇಂಡಸ್ಟ್ರಿಗೆ ಬರೋಕ್ಕೆ ಒಂದು ಕಷ್ಟ ಆಯಿತು ಗೊತ್ತಾ. ಅಂದರೆ ಒಂದು 10 ವರ್ಷ ಜರ್ನಿ ಇತ್ತು. ಇಂಡಸ್ಟ್ರಿಗೆ ಬಂದು ಸಣ್ಣ ಸಣ್ಣ ಪಾತ್ರ ಮಾಡೋದು ಹೆಂಗೆ ಸ್ಟ್ರಗಲ್ ಮಾಡ್ಕೊಂಡು ಅಶೋಕ ಒಂದೇ ನನಗೆ ಅಷ್ಟು ಕೊಟ್ಬಿಡ್ತು. ಯಾಕಂದ್ರೆ ಅಷ್ಟು ಚಾಲೆಂಜ್ ಇತ್ತು ನನಗೆ. ಅದೇ ಸತೀಶ್ ಸರ್ ಇಷ್ಟು ಸಿನಿಮಾ ಮಾಡಿದ್ರೆ ಈಗ ಅಂತ ಚಾಲೆಂಜ್ ಇದೆ ಅಂತ. ಅಷ್ಟು ಸಿನಿಮಾಗಳನ್ನ ಒಟ್ಟಿಗೆ ಹಾಕಿದ್ರೆ ಒಂದು ಸೈಡ್ಗೆ ತೂಕ ಹಾಕಿದ್ರೆ ಕಷ್ಟಗಳನ್ನ ಇದೊಂದೇ ಸಿನಿಮಾ ಕಷ್ಟನ ಒಂದು ಕಡೆಗೆ ಹಾಕೋಬೋದು ಹಿಂಗೆ ಹೆಗಲ ಮೇಲೆ. ಅಷ್ಟು ಇತ್ತು. ಆ ಸೆಂಟ್ರ್ ಪಾಯಿಂಟಲ್ಲಿ ನಿಂತ್ಕೋಬೇಕಾಗಿತ್ತು. ನಾನು ಧೈರ್ಯ ಕೊಡ್ಬೇಕಾಗಿತ್ತಲ್ಲ ಎಲ್ರಿಗೂ. ಅಂದರೆ ಬನ್ನಿ ಸಿನಿಮಾ ಮಾಡೋಣ ತೊಗೊಳೋಣ ಅಂತ. ವರ್ಧನ್ ಅವ್ರ ಲೈಫ್ ಇತ್ತಲ್ಲಿ. ಯಾಕಂದರೆ ಪ್ಯಾಷನೇಟ್ ಪ್ರೊಡ್ಯೂಸರು. ಯಾವತ್ತೂ ಇದಕ್ಕೆ ಹಿಂಗೆ ಆಗ್ತಾಯಿದೆ 100 ಜನ ಜೂನಿಯರ್ಸ್ ಬೇಕು ಅಲ್ಲಿ ಅಂತಂದರೆ ಒಂದು ದಿವಸ ನಾವು ಒಂದು ಸೀಕ್ವೆನ್ಸ್ ಶೂಟ್ ಮಾಡಿದ್ವಿ. ಅದು CG ಎಕ್ಸ್ಟೆನ್ಷನ್ ಮಾಡ್ತಾಯಿದ್ದೀವಿ, ಅದು ಬೇರೆ ವಿಷಯ. ನಾನು ಹೇಳಿದೆ ಒಂದು 250 ಜನ ಬೇಕು ಅಂತಂದೆ ಒಂದು ಟೆಂಡರ್ ಸೀಕ್ವೆನ್ಸ್ಗೆ. ದೊಡ್ಡ ಸೀಕ್ವೆನ್ಸ್ ಇದು. ಒಂದು 250 ಜನ ಬೇಕು ಅಂತಂದಾಗ ಇವರಂದ್ರು ಸರ್ 250 ಜನ ಇಷ್ಟು ಜಾಗದಲ್ಲಿ ಎಲ್ಲಿ ಹಿಡಿತದೆ ಸಾಲಲ್ಲ ಸರ್ ಅಂತಂದರು. ಆಯಿತು ಬಿಡಿ 250 ಬೇಕು, ನೀವು ಕರೆಸಿ, ನಿಮ್ಗೆ ಗೊತ್ತಾಗಲ್ಲ ಕರೆಸಿ ಅಂತಂದೆ ನಾನು. ಸರಿ ಜೂನಿಯರ್ಸ್ ಬಂದರು, ಶೂಟಿಂಗ್ ಶುರು ಮಾಡ್ತಾಯಿದ್ವಿ, ಎಲ್ಲ ಆಯಿತು. ಬಂದರು, ಟಾಪ್ ಆ್ಯಂಗಲ್ ಶಾಟ್ ಇಟ್ಟರು. ಸಮ್ ಟೈಮ್ಸ್ ಅಲ್ಲಿ ಖಾಲಿ ಇತ್ತು. ಆಮೇಲೆ ನಾನು ಇವ್ರು ಬಂದ್ಬಿಟ್ಟು ಹೇಳಿದ್ರು ಸಾರಿ ಸರ್ ತಪ್ಪಾಯ್ತು ನನ್ನಿಂದ ಅಂತಂದರು. ಯಾಕೆ ವರ್ಧನ್ ಅವರೇ ನೀವು 250 ಹೇಳಿದ್ರಿ, ನಾನು 250 ಯಾಕೆ ಇಷ್ಟೊಂದು ಸಣ್ಣ ಜಾಗಕ್ಕೆ ಅಂತಂದೆ. ಸರ್ ಇಲ್ಲಿಗೆ 500 ಜನ ಬೇಕಾಯಿತು, ನಾನೇ ತಪ್ಪು ಮಾಡಿಬಿಟ್ಟೆ ಸರ್ ಅಂತಂದರು. ನೆಕ್ಸ್ಟ್ ಡೇ ಇನ್ನೊಂದು 200 ಜನ ಕರೆಸಿದ್ರು ಆ ಶಾಟ್ಗೆ. ಹಿಂಗೆ ಇಡೀ ಶೂಟಿಂಗ್ ಬಗ್ಗೆ ಪ್ಯಾಷನೇಟ್ ಆಗಿರೋರ ಬಗ್ಗೆ ಸಿನಿಮಾ ಗೆಲ್ಲಬೇಕು, ಬೆಳಿಬೇಕು, ನಮ್ಮ ಕನ್ನಡ ಸಿನಿಮಾ ಮೇಲಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡೋ ಪ್ರೊಡ್ಯೂಸರ್ ಬಿಟ್ಬಿಟ್ಟು ನಾನು ಹೆಂಗೆ ನಾನು ಮುಂದೆ ಕೊಟ್ಟೋಗ್ಲಿ. ಹಾಗೆ ಈ ಯುದ್ಧಗಳನ್ನೆಲ್ಲ ತೊಗೊಂಡು ಬಂದಿದ್ದಕ್ಕೆ ಇವತ್ತು ಅಶೋಕ ಇವತ್ತು ಚೆನ್ನಾಗಿರೋ ಸಿನಿಮಾ. ಇವತ್ತು ಆನಂದ್ ಅವ್ರ ಬಾಯೆಲ್ಲ ಮಾತು ಬರುತ್ತೆ ಅಂದರೆ ಆನಂದ್ ಅವ್ರೇನು ಸುಮ್ಮನೆ ಮಾತಾಡಲ್ಲ ಹಂಗೆ ಯಾವುದೋ ಸಿನಿಮಾದ ಬಗ್ಗೆ ಅಲ್ವಾ. ಅದು ನನಗೆ ನಾನು ಆ್ಯಕ್ಚುಲಿ ಎಕ್ಸೈಟ್ ಆಗಿದ್ದೀನಿ. ನಾನು ತುಂಬ ಖುಷಿಯಾಗಿದ್ದೀನಿ. ನಿಮಗೆಲ್ಲ ಸಿನಿಮಾ ತೋರಿಸ್ಬೇಕು, ನಿಮ್ಮ ಬಾಯಿಂದ ನಾನು ಕೇಳಿಸ್ಕೋಬೇಕು ಆ ಮಾತನ್ನೆಲ್ಲ ಅಂತ ತುಂಬ ಕಾಯ್ತಾಯಿದ್ದೀನಿ. ನಾನು ಚೂರು ರೆಡಿ ಮಾಡಿಬಿಡ್ತೀವಿ. CG ವರ್ಕು ತುಂಬ ಜಾಸ್ತಿ ಇದೆ. ಸರ್ ನೀವು ಹೇಳ್ತಾ ಇದ್ರಿ ಒಂದು ಈ ಸಿನಿಮಾಗೋಸ್ಕರ ಅಂದರೆ ನಿಮ್ಮ ಟೀಮು ಹೆಂಗೆ ಡೆಡಿಕೇಟ್ ಆಗಿತ್ತು ಈ ಸಿನಿಮಾ ಮಾಡ್ತು ಅಂತ. ಈಗ ತುಂಬ ಚರ್ಚೆ ಆಗ್ತದೆ ಸಿನಿಮಾ ಇಂಡಸ್ಟ್ರಿಯ ಪರಿಸ್ಥಿತಿ ಹೆಂಗಿದೆ ಹೆಂಗಿಲ್ಲ ಅಂತ. ಇದ್ರ ನಡುವೆ ಸಹಜವಾಗಿ ಹೇಳ್ತಾರೆ ಈ ಸ್ಟಾರ್ಗಳ ಒಂದು ಅಂದರೆ ಸಿನಿಮಾಗೆ ಇನ್ವಾಲ್ವ್ ಆಗೋಂಥ ರೀತಿ ಕನ್ನಡದಲ್ಲಿ ಬದಲಾಗಬೇಕು, ಆವಾಗ ಮಾತ್ರ ಸಿನಿಮಾಗಳು ಒಳ್ಳೇದಾಗಕ್ಕೆ ಸಾಧ್ಯ ಅಂತ. ಇಂಟರ್ಫಿಯರ್ ಆಗೋದು ಬೇರೆ, ಇನ್ವಾಲ್ವ್ ಆಗೋದು ಬೇರೆ. ಅಂದರೆ ಸಿನಿಮಾಗೆ ನಾನು ಇನ್ವಾಲ್ವ್ ಆಗ್ತೀನಿ, ನಾನು ಅದನ್ನೇ ಹೇಳ್ತಾ ಇರ್ತೀನಿ. ಅವರು ಇಂಟರ್ಫಿಯರ್ ಆಗೋದು ಬೇರೆ. ಈಗ ಚೆನ್ನಾಗಿ ಆಗ್ತಾಯಿದ್ರೂ ನಾವೇನೋ ಕೋಪ್ರೇಟ್ ಮಾಡದೇ ಇರೋದು, ಇಲ್ಲ ಮಧ್ಯೆ ಹೋಗಿರೋದು ಮೂಗು ತೋರಿಸೋದು, ಅದನ್ನು ಹಾಳು ಮಾಡೋದು, ಇದು ಬೇರೆ ವಿಷಯ. ಎರಡನೇದು ನಾವು ಇನ್ವಾಲ್ವ್ ಆಗೋದು. ನನಗೆ ಕೈಲಾಶ್ ಕೇರ್ ಅವರು ಒಂದು ಮಾತು ಹೇಳಿದ್ರು. ಬಾಂಬೆಗೆ ಹೋಗಿದ್ವಿ ಮಾದೇವ ಸಾಂಗ್ ಆಡ್ಸೋಕ್ಕೆ. ಅದರ ವಿಡಿಯೋ ಇದೆ, ನಿಮಗೆ ಬರುತ್ತೆ ನೆಕ್ಸ್ಟು. ಅದರಲ್ಲಿ ತುಂಬ ಚೆನ್ನಾಗಿ ಮಾತಾಡೋದು. ಅವ್ರು ಎಮೋಷ್ನಲ್ ಆಗ್ಬಿಟ್ರು ಆ ವ್ಯಕ್ತಿ. ಒಂದು 10 ನಿಮಿಷ ಮಾತಾಡಿದ್ರು ನಮ್ಮ ಜೊತೆ. ಅದು ನಾನೇ ಬರೆದಿರೋ ಹಾಡು ಆ್ಯಂಡ್ ಟ್ರ್ಯಾಕ್ ನಾನೇ ಹಾಡಿದ್ದೆ. ಕೇಳಿದ್ರು, ಮತ್ತು ಹಾಡು ತೋರಿಸ್ತೆ, ನೋಡಲಿ ಅವರು ಇಂಪ್ರೆಸ್ ಆಗಲಿ ಅವರು ಅಂತ ಫಸ್ಟ್ ತೋರಿಸ್ತೆ. ನೋಡ್ಬಿಟ್ಟು ಒಂದು ಮಾತು ಹೇಳಿದ್ರು, ನೀವೇ ಬರೆದಿರೋದಾ ಅಂತಂದರು. ಹ್ಞೂ ಸರ್. ನೀವೇ ಹಾಡಿರೋದಾ ಅಂತಂದರು. ಹ್ಞೂ ಸರ್ ಅಂತಂದರು. ಅದ್ರಿ ಅಲ್ಲಿಂದ ನೀವು ಒಬ್ಬ ಹೀರೋ ಆಗಿ ಇಲ್ಲಿ ತನಕ ಬಂದು ನಿಂತ್ಕೊಂಡು, ನಾನು ಮ್ಯೂಸಿಕ್ ಡೈರೆಕ್ಟ್ರು ಪೂರ್ಣ ಎಲ್ಲ ಹೋಗಿದ್ವಿ ಜೊತೆಗೆ. ನಿಮ್ಗೇನು ಅವಶ್ಯಕತೆ ಇತ್ತು ಇಲ್ಲಿ ತನಕ ಬರೋಕ್ಕೆ ಅಂತ ಕೇಳಿದ್ರು. ಇಲ್ಲ ಸರ್, ಒಂದೊಂದು ಬರಿಬೇಕಾದ್ರೂ ಆ ಎಮೋಷನ್ಸ್ ಹಂಗೆ ಎಮೌಟ್ ಆಗಬೇಕು ಅಂತ ಬರ್ದಿದ್ದೀವಿ ಸರ್. ಆ ಅಗ್ರೆಷನ್ನು, ಆ ಕೋಪ ಎಲ್ಲ ಬರ್ಬೇಕು ಸರ್ ಈ ಸಾಂಗಲ್ಲಿ. ಅದನ್ನ ಇಟ್ಕೊಂಡು ಬರ್ದಿದ್ದೀವಿ. ನಮ್ಮ ಪೂರ್ಣ ಮಾಡಿಸ್ತಾರೆ, ಬಟ್ ಎಲ್ಲೋ ಅದು ಮಿಸ್ ಆಗ್ಬಿಟ್ಟು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ನಮ್ಮ ಜೊತೆ ನಮ್ಮ ಡೈರೆಕ್ಟರ್ ಇಲ್ಲ ಇವತ್ತು, ಬಟ್ ನಾನು ಜವಾಬ್ದಾರಿ ತೊಗೊಂಡು ಎಲ್ಲ ಕಡೆ ನಿಂತ್ಕೊಳ್ಳೇಬೇಕು. ಅದಕ್ಕೋಸ್ಕರ ಬಂದಿದ್ದೀನಿ ಸರ್ ಅಂತ ಬಾಂಬೆಗೆ ಹೋಗಿ ಆಡಿಸ್ಕೊಂಬಂದೆ. ಫಾರ್ ಎಕ್ಸಾಂಪಲ್, ಇನ್ವಾಲ್ವ್ಮೆಂಟ್ಗೆ ಇಂಟರ್ಫಿಯರ್ ಆಗೋದಕ್ಕೆ ವ್ಯತ್ಯಾಸ. ಸೈಡಲ್ಲಿ ನಿಂತ್ಕೊಂಡು ನೋಡಿ ಸಪೋರ್ಟ್ ಮಾಡೋದು ಇನ್ವಾಲ್ವ್ಮೆಂಟು. ಈ ಸಿನಿಮಾ ನಿಂತೋಗ್ತಾ ಇದೆಯಾ, ಇಲ್ಲ ಈ ಸಿನಿಮಾ ಆಗ್ತಾ ಇದೆಯಾ, ಈ ಸಿನಿಮಾಗೆ ಬಜೆಟ್ ಕೊರತೆ ಇದೆಯಾ, ಇಲ್ಲ ಈ ಸಾಂಗ್ ಕೊರತೆ ಇದೆಯಾ, ಇದು ನಮ್ಮ ಇನ್ವಾಲ್ವ್ಮೆಂಟು. ಇಂಟರ್ಫಿಯರ್ ಆಗೋದು ಹೆಂಗೆ ಅಂತಂದರೆ 10 ಗಂಟೆಗೆ ನಾವು ಬರ್ಬೇಕು ಸ್ಪಾಟ್ಗೆ ಅಂತಂದರೆ 10 ಗಂಟೆಗೆ ಬರದೇ ಇರೋದು ಅದು ತಪ್ಪು. ಒಂದು ಸಿನಿಮಾಗೋಸ್ಕರ ಫೈಟ್ ಮಾಡ್ತಿರೋದು ನಾವು ಗೆಲ್ಲಬೇಕು ಅಂತ, ಇಂಡಸ್ಟ್ರಿ ಉಳಿಬೇಕು ಅಂತ. ನಮಗೂ ಒಂದಿದೆ. ಯಾಕೆಂದರೆ ಇವತ್ತು ಕನ್ನಡ ಸಿನಿಮಾಗಳು ಬರ್ತಾಯಿಲ್ಲ, ಚೆನ್ನಾಗಿರೋ ಸಿನಿಮಾಗಳು ಬರ್ತಾಯಿಲ್ಲ. ಬೇರೆ ಭಾಷೆ ಸಿನಿಮಾಗಳು ಪೋಸ್ಟ್ ನೋಡಿದಾಗ ಅವರೆಲ್ಲ ಬರೆದು ಆ ಸಿನಿಮಾಗಳ ಬಗ್ಗೆ ಹಾಕಿದಾಗ ನಮ್ಗೆ ಅಸೂಯೆ ಅಲ್ಲ, ನಮಗೂ ಒಂದು ಆಸೆ ಇರುತ್ತಲ್ವಾ. ನಮ್ಮ ಕನ್ನಡ ಸಿನಿಮಾಗಳು ಹಿಂಗೆ ಬೆಳಿಬೇಕು, ನಮಗೂ ಆ ಥರ ಹೆಸರು ಬರಬೇಕು, ನಮ್ಮನ್ನು ಆ ಥರ ನೋಡಬೇಕು ಜನ ಅಂತ ನಮಗೂ ಒಂದು ಆಸೆ ಇರುತ್ತಲ್ವ. ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಇಷ್ಟು ವರ್ಷಗಳ ಜನರನ್ನ ಪಕ್ಕಕ್ಕಿಟ್ಟು ಇನ್ನೊಂದು ಹೊಸ ಸ್ಟೆಪ್ಗೆ ಹೋಗಬೇಕು ಅಂತಲೇ ಈ ಸಿನಿಮಾ ಮೇಲೆ ಇಷ್ಟು ಎಫರ್ಟ್ ಹಾಕಿ. ಆಮೇಲೆ ಒಂದು ಇಂಟರ್ಫಿಯರ್ ಅಂತ ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಅಂದರೆ ನಾವು ಇದ್ವಿ ಅಲ್ಲಿ ಇಂಟರ್ಫಿಯರ್ ಆಗಬೇಕು ಅಂತಿದ್ದಾಗ ನಾವು ಬಿಗಿನಿಂಗಲ್ಲೇ ಇದೊಂದು ಮಾತು ಕೇಳ್ಕೊಂಡಿದ್ವಿ ಸತೀಶನ್ನ. ಸರ್ ಈ ಥರ ಇದೆ, ಹೊಸ ಡೈರೆಕ್ಟ್ರವರು ಸ್ವಲ್ಪ ಎಲ್ಲರೂ ಹಿಂಗೆ ಮಾತಾಡ್ತಾರೆ, ಹಿಂಗೆ ಆಗೋದು ಬೇಡ ನಮಗೆ ಇಂಟರ್ಫಿಯರ್ ಆಗೋದು ಅನ್ನೋ ಥರ ಕೇಳಿದಾಗ ಅವತ್ತು ಹೇಳಿದ್ದು ಒಂದು ಮಾತು, ನಾನು ಆ ಥರ ಎಲ್ಲ ಅಲ್ಲ, ನೀವು ಮಾಡಿ ನಿಮ್ಗೇನು ಬೇಕು. ಅಲ್ಲಿ ಸೆಟ್ಟಲ್ಲಿ ಅವತ್ತು ಮಾತು ಕೊಟ್ಟ ಮೇಲೆ ಕೊನೆವರೆಗೂ ಡೈರೆಕ್ಟ್ರಿಗಾಗಲಿ ಏನಾಗಲಿ ಏನು ಬೇಕೋ ಅದನ್ನು ತೆಗೆದು ಕೊಟ್ಬಿಟ್ಟು ಬರ್ತಾಯಿದ್ರೆ ಹೊರತು ಅವರಂತೂ ಯಾವುದೂ ಇಂಟರ್ಫಿಯರ್ ಆಗಿ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಡೈರೆಕ್ಟ್ನ ಓವರ್ಟೇಕ್ ಮಾಡಿದ್ದಿಲ್ಲ. ರೀತಿ ಬರುತ್ತೆ ಗೊತ್ತಿಲ್ಲ, ಬಟ್ ಇನ್ಸೈಡ್ ಸೋರ್ಸ್ ಇಂದ ನನಗೇನು ಗೊತ್ತಾಯ್ತು ಅಂದ್ರೆ ಬಾಲ್ಡ್ ಕ್ಯಾರೆಕ್ಟರ್ ಅನ್ನುವಂಥದ್ದು ಒಂದರಲ್ಲಿ ಕಾಣಿಸ್ಕೊಂಡು ಅದೆಲ್ಲ ಏನಿಲ್ಲ. ಕೊಡ್ತೀರಾ ಅಂತ.
ಆ ಥರ ಎಲ್ಲ ಏನಿಲ್ಲ. ಒಂದು ಫ್ಯಾಮಿಲಿ ಸಬ್ಜೆಕ್ಟು ಆ್ಯಂಡ್ ಹೊಸ ಪ್ರೇಮಿಗಳು ನೀವು ಹೇಳಿ, ಆ ಥರದ್ದು ಏನೂ ಇಲ್ಲ. ಈಗ ನೀವೇನು ಡಬ್ಬಿಂಗಲ್ಲಿ ನೋಡಿದ್ರಲ್ಲ ಅದೇ ಇರೋದು ಸಿನಿಮಾ. ಅಂದರೆ ಆ ಕ್ಯಾರೆಕ್ಟರ್ ಒಂದು ಹಳ್ಳಿ ಹುಡುಗಿ, ಬಟ್ ಅವಳದೇ ಆದಂಥ ಒಂದು ಕೆಲಸ ಇರುತ್ತೆ, ಅವಳದೇ ಆದಂಥ ಒಂದು ದಿನ ಮಾಡೋಂಥ ಒಂದು ರುಟೀನ್ ಇರುತ್ತೆ. ಸೊ ಅದ್ರ ಮುಖಾಂತರ ಅವ್ರ ಮನೇಲಿ ಅವಳದೊಂದು ಫ್ಯಾಮಿಲಿ ಇರುತ್ತೆ, ಅದಕ್ಕೆ ಅವಳ ತಂದೆ ಬಾಂಡಿಂಗ್ ಕೂಡ ಇದೆ. ಅದ್ರ ಜೊತೆ ಅಶೋಕ ಹೇಗೆ ಅಶೋಕ ಹೇಗೆ ಸಿಗ್ತಾನೆ, ಅಲ್ಲೇನಾಗುತ್ತೆ, ಅದಾದಮೇಲೆ ಒಂದಿಷ್ಟು ಏನು ಸಿನಿಮಾದಲ್ಲಿ ಒಂದಿಷ್ಟು ಫೈಟ್ಸ್, ಅಂದರೆ ಅದು ಹೇಳ್ದಂಗೆ ಬ್ಯಾಟಲ್ ಫೀಲ್ಡ್ ಫೈಟ್ಸ್ ಅಲ್ಲ, ಬಟ್ ಬೇರೆ ರೀತಿಯಾದಂಥ ಒಂದು ಯುದ್ಧಗಳು ನಡೆಯುತ್ತೆ, ಅದರಲ್ಲಿ ಅವಳು ಹೇಗೆ ನಿಲ್ತಾಳೆ ಅನ್ನೋದು. ಆ್ಯಂಡ್ ಅವಳ ಪಾತ್ರನೂ ಅಷ್ಟೇ ತುಂಬ ಸಾಧಾರಣವಾದ ಪಾತ್ರ ಅಲ್ಲ, ಅಂದರೆ ತುಂಬ ಹೆಣ್ಮಕ್ಳ ಪರವಾಗಿ ನಿಲ್ಲುವಂಥ ಪಾತ್ರ, ಎಲ್ಲನೂ ಪ್ರಶ್ನೆ ಮಾಡುವಂಥ ಪಾತ್ರ, ಎಲ್ಲದಕ್ಕೂ ಒಪ್ಕೊಂಡು ಓಕೆ ಫೈನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅದೇ ಜೀವನ, ಆ ಥರ ಜೀವನ ಅಲ್ಲ ಅದು, ಹಂಗಿಲ್ಲ ಅವಳು. ಎಲ್ಲರೂ ಪ್ರಶ್ನೆ ಮಾಡ್ತಾಳೆ, ಅಂದರೆ ತಂದೆನೂ ಪ್ರಶ್ನೆ ಮಾಡ್ತಾಳೆ, ಊರವ್ರನ್ನೂ ಪ್ರಶ್ನೆ ಮಾಡ್ತಾಳೆ, ಅಶೋಕನೂ ಪ್ರಶ್ನೆ ಮಾಡ್ತಾಳೆ, ಎಲ್ಲರೂ ಏನಕ್ಕೆ ಈ ಥರ ನಡೀತಾ ಇದೆ ಅಂತ ಕೇಳುವಂತ ಒಂದು ಪಾತ್ರ. ಜವಾಬ್ದಾರಿಯುತ ಸಹಜವಾಗಿ ಸೋಷಿಯಲ್ ಲೈಫ್ ಅಲ್ಲಿ ಒಂದಿಷ್ಟು ಸವಾಲುಗಳು ಇದ್ದೇ ಇರುತ್ತೆ. ಸತೀಶ್ ಸರ್ ಹೇಳಿದ್ರೆ ಇಂಥ ಚಾಲೆಂಜಿಂಗ್ ಪಾತ್ರ ಎಲ್ಲೂ ಪ್ರಶ್ನೆ ಮಾಡುವಂತ ಸಪ್ತಮಿ ಗೌಡ ಅವ್ರ ಲೈಫ್ ಅಲ್ಲಿ ತುಂಬಾ ಸೀರಿಯಸ್ ಆಗಿ ಪ್ರಶ್ನೆ ಮಾಡಿದ್ದೆ ಅವ್ರ ವಿಚಾರಕ್ಕೆ ಅಂತ. ನಾನೆಲ್ಲೂ ಪ್ರಾಬ್ಲಿ ಪಬ್ಲಿಕ್ ಅಲ್ಲಿ ಪ್ರಶ್ನೆ ಮಾಡಿಲ್ಲ, ಮಾಡ್ಬೇಕಾಗಿದ್ದ ಕಡೆ ಯಾವತ್ತಾದ್ರೂ ಖಂಡಿತ ಮಾಡ್ತೀನಿ, ಅದು ಒಂದು ಟೈಮ್ ಬರುತ್ತೆ ಮಾಡಕ್ಕೆ, ಅವತ್ತು ಮಾಡ್ತೀನಿ, ಇನ್ನೂ ಮಾಡಿಲ್ಲ ಪ್ರಾಬ್ಲಿ. ಪರ್ಟಿಕ್ಯುಲರ್ ಆಗಿ ಅಂಬಿಕಾ ಪಾತ್ರ ಅಂದ್ರೆ ಈಗ ಒಂದು ಹಳ್ಳಿ ಸೊಗಡಿರುವಂತಹ ಪಾತ್ರ, ಅದು ಕೂಡ ಒಂದು ಮೆಸೇಜ್ ಕೂಡ ಇದೆ ಅನ್ನುವಂಥದ್ದು, ಸ್ಟ್ರಾಂಗ್ ಮೆಸೇಜ್ ಇದೆ. ಏನು ಯಾವ ರೀತಿ ಅದು ಕನೆಕ್ಟ್ ಆಗ್ಬೋದು ಆಡಿಯನ್ಸ್ಗೆ? ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಅಂದ್ರೆ ಇವಾಗ ಸತೀಶ್ ಅವ್ರು ಹೇಳ್ದಂಗೆನೆ ಅವಳು ತುಂಬಾ ಪ್ರಶ್ನೆಗಳು ಕೇಳ್ತಾಳೆ ಅಂತ. ಸೊ ಆ ಪ್ರಶ್ನೆಗಳನ್ನ ಸುಮ್ಮನೆ ಅಂದರೆ ನನಗೆ ಯಾಕೆ ಊಟ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ, ಬೇಸಿಕ್ ಕ್ವೆಶ್ಚನ್ ಅಲ್ಲ ಅವಳು ಕೇಳೋದು. ಒಂದು ತುಂಬ ಮೆಚ್ಯೂರ್ ಆಗಿ ಮಾತಾಡೋವಂಥ ಒಂದು ಕ್ಯಾರೆಕ್ಟರು, ಮತ್ತು ಹೆಣ್ಮಕ್ಳಿಗೆ ಅದು ರಿಲೇಟ್ ಆಗೋಂಥ ಒಂದು ಪ್ರಶ್ನೆಗಳು. ಸಾಕಷ್ಟು ಜನ ಹೆಣ್ಮಕ್ಳಿಗೆ ಈ ಪ್ರಶ್ನೆ ಇರ್ಬೋದು, ಒಂದಿಷ್ಟು ಜನ ಇಂಟ್ರೋವರ್ಟ್ ಇರ್ತಾರೆ, ಅವ್ರಿಗೆ ಅದನ್ನ ಕೇಳಲ್ಲ, ಹೌದಪ್ಪ ನಮ್ಮ ಜೀವನ ಮದುವೆ ಮಾಡ್ಬಿಟ್ರು ನಾವು ಹಿಂಗೆ ಅಂತ ತುಂಬ ಜನ, ಸಾಕಷ್ಟು ಜನ ಹೆಣ್ಮಕ್ಳು ಇರ್ತಾರೆ. ಸೊ ಅಷ್ಟು ಜನಕ್ಕೆ ನಿಂತು ಇವಳು ಆ ಪ್ರಶ್ನೆಗಳನ್ನ ಸಮಾಜಕ್ಕೆ ಕೇಳ್ತಾಳೆ. ಆ ಸಮಾಜನ ನಾವು ನಿಂತ್ಕೊಂಡು ಸಮಾಜ ನಡೆಸ್ತಾ ಇದ್ದೀವಿ ಅಂತ ಯಾರ್ಯಾರು ಮಾತಾಡ್ತಾರಲ್ಲ ಅಂಥವ್ರನ್ನೇ ಡೈರೆಕ್ಟ್ ಆಗಿ ಕೇಳ್ತಾಳೆ. ಒಬ್ಬ ಮಹಿಳೆ ಸಮಾಜನ ಒಂದು ಸಂದರ್ಭಕ್ಕೆ ಪ್ರಶ್ನೆ ಮಾಡುವಂತ ಸಾಧ್ಯತೆಗಳು ತೀರಾ ಸುಲಭ ಅನ್ಸುತ್ತಾ, ಕಷ್ಟ ಅನ್ಸುತ್ತಾ ಮೇಡಮ್? ಇಲ್ಲ, ದಿಸ್ ಟೈಮ್ ಆಫ್ ಇವಾಗ ಬಂದಿರೋ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಒಂದು ಫ್ರೀಡಮ್ ಆಗಿರ್ಬೋದು, ಹೆಣ್ಮಕ್ಳಿಗೆ ಖಂಡಿತ ಪ್ರಶ್ನೆ ಮಾಡ್ಬೋದು. ಬಟ್ ಏನಾಗುತ್ತೆ ಅಂದ್ರೆ ಒಂದು ಹೆಣ್ಮಗು ಪ್ರಶ್ನೆ ಮಾಡ್ಬೇಕಾದ್ರೆ ಅದನ್ನ ತಿರ್ಗ್ಸೋದು ಬೇರೆ ರೀತಿ ಆಗುತ್ತೆ, ಅದು ಜಾಸ್ತಿ ಆಗುತ್ತೆ ಅಷ್ಟೇ. ಬಟ್ ಕೇಳಕ್ ಆಗಲ್ಲ ಅನ್ನೋ ಸ್ಥಿತಿಲಿ ಇವಾಗ ನಾವು ಖಂಡಿತ ಇಲ್ಲ. ಡೆಫಿನೆಟ್ ಆಗಿ ಪ್ರಶ್ನೆ ಮಾಡ್ಬೋದು, ಯಾರಾದ್ರೂ ಬಂದು ಕೇಳ್ಬೋದು. ಆ ಥರ ಮೀಡಿಯಂ ಇದೆ ಇವಾಗ, ಅವೈಲಬಲ್ ಇದೆ. ಗುಡ್. ಮೇಡಮ್, ಇನ್ನು ಡೈಲಾಗ್ ಬರೋದಾದ್ರೆ ನಿಮ್ಮ ಅಂಬಿಕಾ ಪಾತ್ರದ ಡೈಲಾಗ್ ಫಿಮೇಲ್ ಫ್ಯಾನ್ಸ್ ಏನ್ ನಿಮ್ಗೆ ಆಲ್ಮೋಸ್ಟ್ ಇರೋದು, ಹಿಂದೆ ಸಹ ಆ ಡೈಲಾಗ್ ಗಳನ್ನ ಈಗಲೂ ಸಹ ಗುರುತಿರೋದು ಟ್ರೆಂಡಿಂಗ್ ನಲ್ಲಿ ಇರ್ಬೋದು. ಆ ರೀತಿ ಅಂಬಿಕಾ ಪಾತ್ರಕ್ಕೆ ತೂಗುವಂತಹ ಒಂದಷ್ಟು ಡೈಲಾಗ್ಸ್ ಇದೆ, ಖಂಡಿತ ಇದೆ. ಅದು ಒಂದು ಮೋನೋಲಾಗ್ ಕೂಡ ಇದೆ ಸಿನಿಮಾದಲ್ಲಿ. ಆ ಮೋನೋಲಾಗ್ ಐ ಥಿಂಕ್ ತುಂಬ ಜನಕ್ಕೆ ಅದು ಇಮೋಷ್ನಲ್ ಮಾಡುತ್ತೆ ಆ್ಯಂಡ್ ಅದನ್ನು ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾರೆ ಸಿನಿಮಾದಲ್ಲಿ. ಅದು ಸಿನಿಮಾ ಬಿಟ್ಟು ಹೋದಾಗ ಅದು ಅವ್ರ ತಲೆಯಲ್ಲಿ ಉಳ್ಕೊಳತ್ತೆ. ಅದು ಬಿಟ್ಟು ಜಾಸ್ತಿ ಮಾತಾಡೋಕ್ಕಿಂತ ಜಾಸ್ತಿ ಇಮೋಟ್ ಮಾಡುವಂಥ ಕ್ಯಾರೆಕ್ಟರ್ ಅಂಬಿಕಾ ಅನ್ನೋ ಪಾತ್ರ. ಮಾತಾಡ್ತಿದೆ ಅವ್ರದ್ದು, ಇಲ್ಲ ತುಂಬ ತೂಕವಾದ್ದು ಒಳ್ಳೊಳ್ಳೆ ಮಾತಿದೆ ಅವ್ರದ್ದು. ನನಗಿಲ್ಲ ಆ್ಯಕ್ಚುಲಿ ಅಷ್ಟು ಒಳ್ಳೆ ಮಾತು, ಅವ್ರಿಗೆ ಚೆನ್ನಾಗಿದೆ. ಅವ್ರು ಒಳ್ಳೊಳ್ಳೆ ಪ್ರಶ್ನೆ ಇರ್ತಾರೆ, ಏನು ದೊಡ್ಡ ದೊಡ್ಡ ಮಾತುಗಳೆಲ್ಲ ಆಡ್ತಾರೆ. ಎಜುಕೇಟೆಡ್ ಅವಳು ಕ್ಯಾರೆಕ್ಟ್ರು. ಅಶೋಕ ಮತ್ತು ಅಂಬಿಕಾ ಇಬ್ಬರು ಓದ್ಕೊಂಡವರು, ತುಂಬ ಚೆನ್ನಾಗಿ ಮಾತಾಡೋರು. ಅವ್ರು ಒನ್ ಮೋರ್ ಥಿಂಗ್ ಏನಂದರೆ, ಸುಮ್ಮನೆ ಒಂದು ಎಕ್ಸಾಂಪಲ್ ಇವ್ರು ಮಾತಾಡೋದಕ್ಕೆ ಸೇರಿಸ್ತೀನಿ ನಾನು. ಈಗ ನಮ್ಮ ತಾಯಿ ಆಗಲಿ, ಈಗ ನಮ್ಮ ಮನೆಯವರಾಗಲಿ ಅಥವಾ ನಮ್ಮ ಹೆಣ್ಮಕ್ಳುಗಳಾಗಲಿ ಮನೆಯಿಂದ ಆಚೆಗೆ ತಲೆ ಎತ್ತು ನೋಡೇ ಇಲ್ವೇ? ಅಷ್ಟು 16 ವರ್ಷಗಳು 106 ವರ್ಷಗಳು ಒಳಗಡೆ ಕೂತ್ಬಿಟ್ರಲ್ವಾ? ಬರೀ ಅಡುಗೆ ಮಾಡಿಕೊಂಡು ಹೊಲಕ್ಕೆ ಹೋಗಿ ಗದ್ದೆಗೆ ಬಂದು ಇದೇ ಲೈಫ್ ಕಳೆದ್ಬಿಟ್ರಲ್ವಾ ಇಡೀ ಜೀವನ? ಅಂದರೆ ಪ್ರಶ್ನೆನೇ ಮಾಡಕ್ಕೆ ಬಿಡಲೇ ಇಲ್ವೇ ಸಮಾಜ? ಪ್ರಶ್ನೆಗೆ ಅವಕಾಶ ಮಾಡಿದ್ರೆ ಅಯ್ಯೋ ಎಷ್ಟು ಮಾತಾಡ್ತಾಳೆ, ತುಂಬಾ ಮಾತಾಡ್ತಾಳೆ ಅನ್ನೋ ಟ್ಯಾಗ್ ಲೈನ್ ಬರುತ್ತೆ, ಸಪ್ರೆಸ್ ಮಾಡ್ಬಿಟ್ರಲ್ಲ. ಇವಾಗ ಐ ಥಿಂಕ್ ಆಮೇಲೆ ಈಗ ಬರ್ತಾ ಇದ್ದಾರೆ. ಏನು ಗೊತ್ತಾ, ಆ ಭಯದಿಂದ ಆಚೆಗೆ ಬರಬೇಕು ಅಂತ 1000 ವರ್ಷ ಹಿಡಿತಿದೆ. ಯಾಕೆಂದರೆ ನಿಮ್ಗೆ ಜೀನ್ಸಲ್ಲಿ ಪಾಸ್ ಆಗಿರುತ್ತೆ ಒಂದು ಭಯ. ಒಂದು ಫಾರ್ ಎಕ್ಸಾಂಪಲ್, ನಂಗೆ ಗೊತ್ತಿಲ್ಲ, ಈ ನಾಯಿದೊಂದು ಸೈಕಾಲಜಿ ಇದೆ. ನಾಯಿ ಓಡಾಡಬೇಕಾದ್ರೆ ಈ ಬೈಕ್ ಹೋಗ್ತಾ ಇರ್ಬೇಕಾದ್ರೆ ಬೊಗಳುತ್ತಲ್ಲ, ಯಾವುದೇ ಬೈಕ್ ಬಂದರೆ ಒಟ್ಟಿಸ್ಕೊಂಡು ಹೋಗ್ತಾವೆ ನಾಯಿಗಳು, ಕಾರ್ ಬಂದರೆ. ಯಾಕೆ ಅಂತ ನಾನು ತುಂಬ ಸಲ ಪ್ರಶ್ನೆ ಇತ್ತು ನನಗೆ, ಯಾಕೆ ಕಟ್ಟಿಸ್ಕೊಂಡು ಹೋಗ್ತೇವೆ? ನಡ್ಕೊಂಡು ಹೋಗೋರು ಏನು ಮಾಡಲ್ಲ. ಈ ಬೈಕು ಮತ್ತು ಕಾರ್ ಹೋಗ್ಬೇಕಾದ್ರೆ ಯಾಕೆ ಕಟ್ಟಿಸ್ಕೊಂಡು ಹೋಗ್ತೇವೆ ಅಂತ ಒಂದು ನಾನು ರಿಸರ್ಚ್ ಪ್ರಕಾರ ಒಂದು ಏನಂತಂದರೆ,
ಅದರ ಹಿಂದಿನ ಯಾವುದೋ ಒಂದು 5-6 ಜನ್ರೇಷನ್ ಹಿಂದೆ ಗುದ್ದಿರುವಂಥ ಬೈಕು ಅದರ ಮೆಮೊರಿ ಪಾಸಾಗಿರುತ್ತಂತೆ ಈ ನಾಯಿಗೆ. ಆ ಮೆಮೊರಿ ಪಾಸಾಗಿ ಅದು ಇದು ಯಾವುದೋ ಬೈಕ್ ಹೋಗ್ತಾ ಇದ್ರೆ ಬೊಗಳ್ತಾ ಇರುತ್ತೆ, ಎಲ್ಲ ನಾಯಿಗಳು ಬೊಗಳ್ತವೆ. ದಿಸ್ ದ ಸೈಕಾಲಜಿ. ಎಷ್ಟೋ ವರ್ಷ ನೀವು ಸಪ್ರೆಸ್ ಮಾಡಿ ಆದಮೇಲೆ ಇವತ್ತಿನ ಹೆಣ್ಮಕ್ಳು ಬಂದು ರಪ್ಪಂತ ಒಂದೇ ಸಲಕ್ಕೆ ಹಿಂಗೆ ನಿಂತ್ಕೊಂಡ್ಬಿಡಿ ಅಂತಂದರೆ ನಿಂತ್ಕೊಳ್ಳೋಕ್ಕಾಗಲ್ಲ. ಸಮಾಜ ಹಂಗೆ ಮಾಡಿದೆ. ಯಾವುದೇ ತಪ್ಪುಗಳು ಬಂದರೂ ಫಸ್ಟ್ ಮರ್ಯಾದೆ ವಿಷಯ ಬಂದರೆ, ಗೌರವದ ವಿಷಯ ಬಂದರೂ ಎಲ್ಲ ವಿಷಯಗಳಿಗೂ ಬರೀ ಹೆಣ್ಮಕ್ಳನ್ನೇ ಬ್ಲೇಮ್ ಮಾಡೋದು, ನಾಟ್ ಗಂಡು ಮಕ್ಕಳು. ಅದನ್ನೇ ಕೇಳೋದು ಅಂಬಿಕಾ. ಆ ಪ್ರಶ್ನೆಗಳೆಲ್ಲವೂ ಸಿನಿಮಾದೊಳಗೆ ಇದೆ. ಅದು ಅವಾಗ ಅನಿಸ್ತದೆ ಹೆಣ್ಮಕ್ಳಿಗೆ, ಹೌದಲ್ವಾ, ನಾನು ಯಾವತ್ತೂ ಪ್ರಶ್ನೆ ಮಾಡಿಲ್ಲ, ನನ್ನ ಮನ ಒಡೆ ಹೆಂಗೆ ಬದುಕ್ಬಿಟ್ಟೆ, ಎಂಥ ದುರಂತ ಅಲ್ವಾ ಅದು. ಈಗ ನನಗೆ ತುಂಬ ನೋವಾಗುತ್ತೆ, ತುಂಬ ಸಲ ಗಿಲ್ಟ್ ಆಗುತ್ತೆ. ಯಾಕೆ ನಮ್ಮ ತಾಯಿ ಒಂದು ಸಿನಿಮಾ ಥಿಯೇಟ್ರಿಗೆ ಹೋಗಲಿಲ್ಲ, ಇಡೀ ಲೈಫ್ ಹಂಗೆ ಕಳೆದ್ಬಿಟ್ಟು ನನಗೆ ಪ್ರಜ್ಞೆ ಬಂದ ಮೇಲೆ ಗೊತ್ತಾಯ್ತು ನನಗೆ, ಅಡುಗೆ ಮನೆಯಲ್ಲೇ ನಿನ್ನ ಲೈಫೆಲ್ಲ ಕಳೆದ್ಬಿಟ್ಟಲ್ಲವ ಅಂತ. ಅದು ಪೇಯ್ನು. ಆ ಪೇಯ್ನಿಗೆ ಉತ್ತರಗಳಾಗಿ ಬರವಣಿಗೆ ಇದೆ. ಅದೆಲ್ಲ ಬ್ಯೂಟಿಫುಲ್ ಆಗಿರುತ್ತೆ, ಮೆಚುರಿಟಿಯಿಂದ ಇರುತ್ತೆ, ಆ್ಯಂಡ್ ಆ ಸ್ಟ್ರಾಂಗ್ ಆದ ಕ್ಯಾರೆಕ್ಟರ್ ಇರುತ್ತೆ. ಆರ್ಟಿಸ್ಟ್ಗಳು ಈಗಲೇ ರಿವೀಲ್ ಮಾಡಿಲ್ಲ. ಒಂದಂತೂ ತಮಿಳಿಂದ ಒಬ್ಬರಿದ್ದಾರೆ, ಆ್ಯಂಡ್ ಕನ್ನಡದ ಆರ್ಟಿಸ್ಟ್ಗಳು ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಬಿ ಸುರೇಶ್ ಅವರು ಇದ್ದಾರೆ, ಆಮೇಲೆ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಇದ್ದಾರೆ, ಸಂಪತ್ ಅವರು ಎಸ್ಪೆಷಲಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸಂಪತ್ತು ಮತ್ತು ಗೋಪಾಲಕೃಷ್ಣ ದೇಶಪಾಂಡೆ, ಬಿ ಸುರೇಶ್ ಅವರು ನೆಕ್ಸ್ಟ್ ಲೆವೆಲ್, ಟಾಪ್ ನಾಚ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಶ್ ಶೆಟ್ಟಿ, ಆಮೇಲೆ ಗುಂಡಣ್ಣ ಅಂತ ಒಬ್ಬರು ವಯಸ್ಸಾದವರು ಸಖತ್ತಾಗಿ ಮಾಡಿದ್ದಾರೆ. ಆ ಥರ ವಯಸ್ಸಾದ ಪಾತ್ರಗಳು ತುಂಬ ಸಿಗ್ತವೆ. ಮಕ್ಕಳು, ವಯಸ್ಸಾದವರು, ದೊಡ್ಡವರು, ಇಡೀ ಸಮುದಾಯನೇ ಕಾಣಿಸ್ತದೆ ನಿಮಗೆ. ಒಂದು ಹೊಸ ಲೋಕ, ಒಂದು ಹೊಸ ಪ್ರಪಂಚನ ಕ್ರಿಯೇಟ್ ಮಾಡಿದ್ದೀವಿ. ನೀವು ನೋಡದೇ ಇರುವಂಥ, ನೀವು ಕಾಣದೇ ಇರುವಂಥ ಒಂದು ಹೊಸ ಪ್ರಪಂಚನ ಕನ್ನಡ ಜನತೆಗೆ ಅರ್ಪಿಸ್ತಾ ಇದ್ದೀವಿ. ಇನ್ನು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ, ಅದನ್ನ ಒಂದೊಂದೇ ನೆಕ್ಸ್ಟ್ ಇದರಲ್ಲಿ ರಿವೀಲ್ ಮಾಡ್ತಾ ಹೋಗ್ತೀವಿ. ಸತೀಶ್ ಸರ್, ಕನ್ನಡ ಚಿತ್ರರಂಗ ಅನಾಗರಿಕತೆಯಿಂದ ಕೂಡಿದೆ, ಅನ್ಸಿವಿಲೈಸ್ಡ್ ಆರ್ಟಿಸ್ಟ್ಗಳು ತುಂಬಾ ಆಗಿದ್ದಾರೆ ಅನ್ನುವಂಥದ್ದು ಒಂದು ಹೇಳಿಕೆಯನ್ನ ಕನ್ನಡ ಚಿತ್ರರಂಗದ ಹಿರಿಯಂತ ಪ್ರಕಾಶ್ ಬೆಳವಾಡಿ ಅವರು ಕೊಟ್ಟಿರುವಂಥದ್ದು. ಸೊ ಹೌ ಡು ಯು ಪ್ರೊಟೆಕ್ಟ್ ಕನ್ನಡ ಇಂಡಸ್ಟ್ರಿ? ನಿಮಗಾಗಿದ್ದ ಪರ್ಸನಲ್ ಎಕ್ಸ್ಪೀರಿಯನ್ಸ್ನ ಇಡೀ ಇಂಡಸ್ಟ್ರಿ ಮೇಲೆ ಹಾಕೋಕ್ಕಾಗಲ್ಲ. ಪ್ರಕಾಶ್ ಬೆಳವಾಡಿ ಬಗ್ಗೆ ತುಂಬ ಗೌರವ ಇದೆ, ನನಗೆ ರೆಸ್ಪೆಕ್ಟ್ ಇದೆ. ಅವರು ಹಿರಿಯ ನಟರು, ಅವರು ಥಿಯೇಟ್ರಲ್ಲಿ ನನ್ನ ಸ್ನೇಹಿತರು ಕೂಡ, ನಾನು ಭಾಳ ಇಷ್ಟಪಡುವಂಥ ಆ್ಯಕ್ಟ್ರು. ಆದರೆ ನಿಮ್ದು ಒಂದೇ ಅನುಭವನ ಎಲ್ಲರ ಮೇಲೆ ಹೇರೋಕ್ಕಾಗಲ್ಲ. ಯಾಕಂದರೆ ನೂರಾರು ವರ್ಷಗಳಿಂದ ಇಂಡಸ್ಟ್ರಿ ನಡೀತಾ ಇದೆ. ತುಂಬ ಡಿಗ್ನಿಫೈಡ್ ಅವರು ಬಂದಿದ್ದಾರೆ, ತುಂಬ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಬಂದಿದ್ದಾರೆ. ಅದರಿಂದಲೇ ಇಂಡಸ್ಟ್ರಿ ಬದುಕಿರೋದು. ನಾವಿದ್ದೀವಿ, ನೀವಿದ್ದೀರಾ, ಇಷ್ಟು ಜನ ಕೆಲಸ ಮಾಡ್ತಾಯಿದ್ದೀವಿ, ಎಲ್ಲರೂ ಅನ್ನ ತಿಂತಾಯಿದ್ದೀವಿ. ನಾವೆಲ್ಲ ಶಿಸ್ತಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಾನು ಕೆಲಸ ಮಾಡ್ತಾಯಿದ್ದೀನಿ ಶಿಸ್ತಾಗಿ, ನಾನು ಹೇಳ್ತೀನಿ. ಇವ್ರು ಕೆಲಸ ಮಾಡ್ತಿದ್ದಾರೆ, ನಮ್ಮ ಪ್ರೊಡ್ಯೂಸರ್ ತುಂಬ ಶಿಸ್ತಾಗಿ ಕೆಲಸ ಮಾಡ್ತಾಯಿದ್ದಾರೆ. ಈ ಥರ 106 ಟೀಮ್ ಇದೆ. ನೀವು ಒಂದು ಟೀಮ್ಗೋಸ್ಕರ ಇಡೀ ಕನ್ನಡ ಇಂಡಸ್ಟ್ರಿನ ಹೆಂಗೆ ಮಾತಾಡೋದು, ಅದು ತುಂಬ ರಾಂಗ್ ಅಂತ ನನಗೆ ಅನಿಸ್ತದೆ. ಮೇ ಬಿ ಯಾಕೆ ಮಾತಾಡಿದ್ರೆ ನಂಗೆ ಗೊತ್ತಿಲ್ಲ. ಅದು ಅವ್ರ ಬಗ್ಗೆ ನಂಗೆ ರೆಸ್ಪೆಕ್ಟ್ ಇದೆ, ಯಾಕಂದರೆ ಹಿರಿಯರು. ಇದೆ, ಖಂಡಿತ ಇದೆ. ನಾನು ಈ ಸಿನಿಮಾಗೂ ಯಾರು ಹೇಳಿದ್ದು? ಮಾಡಿದ್ದೀನಿ, ಪ್ರೀವಿಯಸ್ ಎಲ್ಲ ಸಿನಿಮಾ. ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೂ ನಮ್ಮಲ್ಲಿ ಅಗ್ರಿಮೆಂಟ್ ಇದೆ. ನೀವು ಮಾಡ್ಕೊಂಡಿಲ್ಲ ಅಂತ ಕೇಳಬೇಕು. ನೀವು ಯಾಕೆ ಮಾಡ್ತಾ ಇಲ್ಲ ಅಗ್ರಿಮೆಂಟ್ನ ಮಾಡಿ ಅಂತ ಕೇಳಬೇಕು. ನೋ, ನನ್ನ ಸಂಪೂರ್ಣವಾಗಿ ನನ್ನ ಇಂಡಸ್ಟ್ರಿ ಬಗ್ಗೆ ಮಾತಾಡೋಕ್ಕೆ, ನಮ್ಮ ಇಂಡಸ್ಟ್ರಿ ಬಗ್ಗೆ ಎಲ್ಲದರಲ್ಲೂ ಇರುತ್ತಮ್ಮ. ಯಾವ ಇಂಡಸ್ಟ್ರಿ, ಮೆಡಿಕಲ್ಗೆ ಹೋಗಿ, ನೀವು ಒಂದು ಸಾಫ್ಟ್ವೇರ್ಗೆ ಹೋಗಿ, ಇನ್ನೊಂದು ಕಡೆ ಹೋಗಿ, ಕೆಟ್ಟವರು ಒಳ್ಳೆಯವರು ಎಲ್ಲ ಕಡೆ ಇರ್ತಾರೆ. ಈಗ ನಮ್ಮ ಹೆಣ್ಮಕ್ಳು ಧೈರ್ಯವಾಗಿ ಬಂದು ಸಿನಿಮಾ ಮಾಡ್ತಾರೆ ಅಂತಂದರೆ ನಾವೆಲ್ಲ ಪ್ರೊಟೆಕ್ಟ್ ಮಾಡಿದ್ರೆ, ನಾವೆಲ್ಲ ಈ ಧೈರ್ಯ ಕೊಟ್ಟಿರೋದಕ್ಕೆ ಬಂದು ಮಾಡ್ತಾ ಇರೋದು. ಅಷ್ಟು ವರ್ಷದಿಂದ ಇಂಡಸ್ಟ್ರಿಯಿಂದ ಹೆಣ್ಮಕ್ಳು ಕೆಲಸ ಮಾಡ್ತಾ ಬಂದಿಲ್ವಾ? ಅಂದರೆ ಪರಭಾಷೆಯಲ್ಲಿ ನನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಗೌರವ ಕೊಡ್ತಾರೆ, ಕನ್ನಡ ಚಿತ್ರರಂಗಕ್ಕೂ ಕಂಪೇರ್ ಮಾಡಿದ್ರೆ ಅನ್ನೋದು. ನೋಡಿ, ನಮ್ಮ ಇಂಡಸ್ಟ್ರಿ ಹೆಂಗೆ ನಡ್ಕೊಂಡ್ಬಂದಿದ್ದು ಇಷ್ಟು ವರ್ಷ, ಅವ್ರನ್ನ ಹೆಂಗೆ ನಡ್ಸ್ಕೊಂಡಿದ್ದಾರೋ, ಯಾಕೆ ಆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅವ್ರಿಗಾಗಿದೆಯೋ ಐ ಡೋಂಟ್ ನೋ. ಅದು ಅವ್ರ ಪರ್ಸ್ನಲ್ ಎಕ್ಸ್ಪೀರಿಯನ್ಸು. ಆ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಕಂಪ್ಲೀಟ್ಲಿ ಇಂಡಸ್ಟ್ರಿ ಹಂಗೆ ಇದೆ ಅಂತ ಹೇಳೋಕ್ಕಾಗಲ್ಲ. ಈಗ ನಾವು ಹೆಂಗೆ ನಡ್ಸ್ಕೊಂಡಿದ್ದೀವಿ ಅಂತ ಕೇಳಿ ಸಪ್ತಮಿ ಇವ್ರನ್ನ, ಇಲ್ಲ ಇವ್ರು ನಮ್ಮನ್ನು ಹೆಂಗೆ ನಡ್ಸ್ಕೊಂಡಿದ್ದಾರೆ ನಾವು ಹೇಳ್ತೀವಿ. ನಾನು ಇಷ್ಟು ವರ್ಷ ಕೆಲಸ ಮಾಡಿ ಉದಯ ಮೇತ್ ಅವ್ರ ಜೊತೆ 2 ಸಿನಿಮಾ ಮಾಡಿದ್ದೀನಿ. ಒಬ್ಬರ ಜೊತೆ 4 ಸಿನಿಮಾ ರಿಪೀಟ್ಲಿ ಕೆಲಸ ಮಾಡಿದ್ದೀನಿ, ಯೋಗರಾಜ್ ಸರ್ ಜೊತೆಗೆ. ಅವರೆಲ್ಲ ನನ್ನ ತುಂಬ ಅದ್ಭುತವಾಗಿ ನಡ್ಸ್ಕೊಂಡಿದ್ದಾರೆ, ತುಂಬ ಗೌರವ ಕೊಟ್ಟಿದ್ದಾರೆ. ನಾನೊಬ್ಬ ಸಣ್ಣ ಆರ್ಟಿಸ್ಟು, ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದೆ. ಮಾದೇಶದಲ್ಲಿ ಒಂದು ಸಣ್ಣ ಪಾತ್ರಕ್ಕೆ ಬಂದವನು ನಾನು. ಕರ್ಕೊಂಬಂದು ಇಲ್ಲಿವರೆಗೂ ಬೆಳೆಸಿಲ್ವಾ ಇಂಡಸ್ಟ್ರಿ? ಯಾರು ಬೆಳೆಸಿರೋದಂಗಿದ್ರೆ? ಯಾರು? ಇವಾಗ ನೀವೆಲ್ಲ ಕೆಲಸ ಮಾಡ್ತಾಯಿದ್ದಾರೆ, ಇದು ಒಂದು ಇಂಡಸ್ಟ್ರಿ ಇದೆ. ನಾವೆಲ್ಲ ಸೇರ್ಕೊಂಡು ಕೆಲಸ ಮಾಡ್ತಾರೆ ಸಿನಿಮಾಗೇನೆ. ಹಂಗಾರೆ ನಾವು ಯಾರು ಸರಿ ಇಲ್ವಾ? ಅದು ಬೇರೆ, ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಬೇರೆ. ಈ ಪ್ರೊಡಕ್ಷನಿಂದ ಇದಾಯಿತು, ಇವರಿಂದ ನನಗೆ ಹಿಂಗಾಯಿತು. ಅಫ್ಕೋರ್ಸ್ ಕೆಟ್ಟವ್ರು ಎಲ್ಲ ಕಡೆ ಇರುತ್ತೆ, ಅದನ್ನು ಹೇಳಿ ನೀವು. ಓವರಾಲ್ ಇಂಡಸ್ಟ್ರಿನೇ ಅನಾಗರಿಕತೆಯಿಂದ ಕೂಡಿದೆ ಅಂದರೆ ಎಂತೆಂಥ ಸಿನಿಮಾ ಮಾಡಿದ್ದಾರೆ ಕನ್ನಡದಲ್ಲಿ. ಹಂಗಾರೆ ಅದೆಲ್ಲ ಒಂದೇ ಸಲ ಹೋಯ್ತಾ? ಯಾರಿಗೂ ಬೆಲೆ ಇಲ್ವಾ? ಲಕ್ಷಾಂತರ ಜನ ಕೆಲಸ ಮಾಡಿದ್ದಾರೆ ಇಲ್ಲಿ. ಅವರು ಪರ್ಸ್ನಲ್ಲಾಗಿ ಮಾತಾಡ್ಕೊಳ್ಳಿ, ಅದು ಸರಿ. ಓವರಾಲ್ ಇಂಡಸ್ಟ್ರಿಗೆ ಮಾತಾಡೋದು ತಪ್ಪು. ನನ್ನ ಅನಿಸಿಕೆ ಇದು, ನನ್ನ ಒಪಿನಿಯನ್. ಎಸ್, ಥ್ಯಾಂಕ್ ಯು.